ಓಂ ಅಂತರ ಉಪಪತ್ತೇಃ ಓಂ ಸಯೇಷ ಆದಿತ್ಯ ಪುರುಷಃ ಸೋಹಮಸ್ಮಿ ಸಯೇವಾಹಮಸ್ಮಿ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂತಹ ಮಂತ್ರ. ಅದನ್ನು ಆಧರಿಸಿ ಇವತ್ತಿನ ಈ ಸೂತ್ರ ಇತ್ಯಾದಿಗಳು ಹೊರಟಿವೆ. ಅಲ್ಲಿ ನಾವೀಗ ನೋಡಬೇಕಾಗಿರೋದು ಉಪಕೋಸಲನ ಉಪಾಖ್ಯಾನ ಅಂತ. ಈ ಉಪಕೋಸಲ ಅನ್ನುವನು ಜಾಬಾಲ ಸತ್ಯಕಾಮನ ಶಿಷ್ಯ. ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಜಾಬಾಲ ಸತ್ಯಕಾಮನ ಉಪಾಖ್ಯಾನ ಅಂತ ಮೊದಲಿದೆ. ಆ ಗುರುವಿಂದ ಒಂದು ಸ್ವಲ್ಪ ಸಂಕ್ಷಿಪ್ತ ಪರಿಚಯ ಮಾಡಿಸಿ ಮುಂದೆ ಆ ಶಿಷ್ಯನ ಪರಿಚಯ ನಾವು ಮಾಡ್ಕೊಳ್ಳೋಣ. ಅಲ್ಲಿ ಬರುವಂತಹ ವಿಚಾರ ಇದೆ. ಶೇಷ ಆದಿತ್ಯ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸಯೇವಾಹಮಸ್ಮಿ ಅನ್ನುವಂಥ ವಿಚಾರ. ಜಬಾಲ ಅಂತ ಒಬ್ಬಳು ಮಹಿಳೆ, ಅವಳ ಮಗ ಸತ್ಯಕಾಮ ತನ್ನ ತಾಯಿ ಹತ್ರ ಬಂದು ಹೇಳಿದ, ನಾನು ಗುರುಕುಲಕ್ಕೆ ಹೋಗ್ತೇನೆ ಅಂತ, ವಿದ್ಯಾಭ್ಯಾಸ ಮಾಡ್ತೀನಿ. ಆಯ್ತು, ಅಲ್ಲಿ ಕೇಳ್ತಾರೆ ನನ್ನ ಗೋತ್ರ ಯಾವುದು. ಅದಕ್ಕೆ ಅವಳು ಹೇಳಿದ್ದು, ನಾನು ಗೋತ್ರ ನನಗೆ ಗೊತ್ತಿಲ್ಲ, ದಾಸಿಯಾಗಿ ಅನೇಕ ಜನರ ಮನೆಯಲ್ಲಿ ವಾಸ ಮಾಡ್ತಿದ್ದೆ, ಆವಾಗ ನಿನ್ನನ್ನು ಪಡೆದೆ. ನನ್ನ ಹೆಸರು ಜಬಾಲ, ನೀನು ಜಬಾಲಾಳ ಮಗ ಜಾಬಾಲ, ಜಬಾಲಾಯ ಅಪತ್ಯಂ ಪುಮಾನ್ ಅಂತ. ಸತ್ಯಕಾಮ ಜಬಾಲ ಅಂತ ಜಾಬಾಲ ಅಂತ ಇಷ್ಟೇ ಹೇಳುವಂತಂದು. ಆಗ ಒಂದು ತಾಯಿ ಗುರುಗಳ ಹತ್ರ ಬಂದ, ಹರಿದ್ರುಮತ ಗೌತಮ ಕುಲದ ಹರಿದ್ರುಮತ ಮುನಿಗಳ ಹತ್ರ. ಏನಿದೆ ಹಾಗೆ ಹೇಳಿದೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ನಿನಗೆ ಈ ಸತ್ಯವನ್ನು ತಿಳಿಯುವಂತಹ ಬ್ರಾಹ್ಮಣನ ಲಕ್ಷಣ ಇದೆ, ನೀನು ಬ್ರಾಹ್ಮಣ ಅಲ್ಲದೆ ಹೋಗಿದ್ರೆ ನಿನಗೆ ಈ ತರ ಸತ್ಯವನ್ನು ನುಡಿಯುವಂತ ಶಕ್ತಿ ಬರ್ತಿರ್ಲಿಲ್ಲ ಅಂತ ಅವ್ರು ಸ್ವೀಕಾರ ಮಾಡಿದ್ರು ಅಂತ. ಈಗ ಅಲ್ಲಿ ಬಂದಿರುವಂತಹ ಕಥಾ. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋನಾರ್ಜವ ಲಕ್ಷಣ ಗೌತಮ ಸ್ಥಿತಿ ವಿಜ್ಞಾಯ ಸತ್ಯಕಾಮಂ ಉಪಾನಯತ್ ಅಂತ ಅಲ್ಲಿ ಬಂದಿರುವಂತ ಒಂದು ಸಾಮ ಸಂಹಿತ ಅನ್ನುವ ಭಾಗ, ಒಂದು ಗ್ರಂಥ. ಅದಂತ ಶ್ಲೋಕ ಉಚ್ಚಾರ ಮಾಡಿದ್ದಾರೆ ಆಚಾರ್ಯರು. ಬ್ರಾಹ್ಮಣ ಅಂದ್ರೆ ಜ್ಞಾನವನ್ನು ಪಡೆಯುವ ಆಸಕ್ತಿ ಯಾರಿಗಿರ್ತದಲ್ಲ ಅವನಿಗೆ ಆರ್ಜವ, ಒಂದು ಪ್ರಾಮಾಣಿಕತನ ಇದ್ದೇ ಇರ್ತದೆ ಅಂತ ಅದರ ತಾತ್ಪರ್ಯ. ನಾನು ಯಾವ ಗೋತ್ರದವಳು ನನಗೆ ಗೊತ್ತಿಲ್ಲ ಅಂತ ಅವಳು ಹೇಳಿದಾಳಲ್ಲ, ಅದ್ರ ಬಗ್ಗೆ ಈಗ ನಮ್ಗೇನು ಯಾವ ವಿಷಯವೂ ಬೇಕಾಗಿಲ್ಲ, ಪ್ರಸಂಗ ಬಂತು ಅಂತ ಹೇಳಿದೆ ಅಷ್ಟೆ. ನಾವು ಉಪನಿಷತ್ತೇ ನೋಡುವುದು ಯಾವಾಗ ನೋಡ್ತೀವೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಹೇಳಿದೆ ಅಷ್ಟೆ. ಅವಳಿಗೆ ಮದುವೆ ಆಗಿತ್ತು, ಆದರೆ ಅವಳಿಗೆ ತನ್ನ ಗಂಡನ ಗೋತ್ರ ಯಾವುದು ಅಂತ ತಿಳ್ಕೊಳ್ಳುವಷ್ಟು ವ್ಯವಧಾನ ಇರಲಿಲ್ಲ. ಆವಾಗ ಇವನನ್ನ ಪಡೆದ್ಲು ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ವ್ಯಾಖ್ಯಾನ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆ ಹರಿದ್ರುಮತ ಅಂತ ಏನು ಮುನಿ ಇದ್ರು, ಆ ಮುನಿಯೇ ಈತನ ತಂದೆ, ಆದ್ರಿಂದ ಪ್ರೀತಿಯಿಂದ ಆತನ ಸ್ವೀಕಾರ ಮಾಡಿದ್ರು ಅಂತ ಇನ್ನು ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಏನೋ ಮಾಡ್ತಾರೆ. ಆವಾಗ ಆಗಿನ ಕಾಲದಲ್ಲಿ ಎಲ್ಲಾ ಕಡೆ ಆ ಥರ ಇರಲಿಲ್ಲ, ಆದ್ರೆ ಕೆಲವು ಕಡೆ ಇತ್ತಷ್ಟೆ. ಅದು ಹೇಗೆ ಅಂದ್ರೆ, ವಿವಾಹದ ಹೊರಗೂ ಕೂಡ ಸಂತಾನವನ್ನು ಪಡೆಯೋದು. ಗಂಡು ಕೂಡ ತನಗೆ ಬೇಕಾದ ಒಂದು ಸಂತಾನವನ್ನ, ಇವನು ಮದುವೆ ಆಗಿದ್ದಾನೆ ಗಂಡು, ಆದ್ರೆ ತನಗೆ ಬೇಕಾದ ಸಂತಾನವನ್ನು ಇನ್ಯಾವುದೋ ಸ್ತ್ರೀಯಲ್ಲಿ ಪಡೆಯುವುದು. ಹಾಗೆ ಸ್ತ್ರೀಯು ಕೂಡ ಒಂದು ಸಂತಾನವನ್ನು ಬೇರೆ ಯಾರಿಂದಲೋ ಪಡೆಯೋದು, ತನ್ನ ಗಂಡ ಅಲ್ಲದೆ ಇರೋದ್ರಿಂದ. ಆ ಥರ ಒಂದು ಇತ್ತು. ಅದು ವ್ಯಾಪಕವಾಗಿ ಇರಲಿಲ್ಲ, ಹಾಗೆ ಅದೊಂದು ಇತ್ತು ಅನ್ನೋದನ್ನ ಸ್ವಲ್ಪ ಗಮನಿಸ್ಬೇಕಷ್ಟೆ. ಸಮಾಜದಲ್ಲಿ ಎಲ್ಲಿಯೂ ಕೂಡ ವಿವಾಹದ ವ್ಯವಸ್ಥೆನೇ ಇರಲಿಲ್ಲ, ಎಲ್ಲಾ ಕಡೆನೂ ತುಂಬಾ ಫ್ರೀ ಸೊಸೈಟಿನೇ ಇತ್ತು ಅಂತ ಕೆಲವರು ವಿದ್ವಾಂಸರು, ನನ್ನ ಗೌರವಕ್ಕೆ ಪಾತ್ರರಾದವರೇ ವ್ಯಾಖ್ಯಾನ ಮಾಡ್ತಾರೆ. ಹಾಗೆಲ್ಲ ನನಗೇನು ಒಪ್ಪಿಗೆ ಇಲ್ಲ. ವಿವಾಹದ ವ್ಯವಸ್ಥೆ ಇತ್ತು. ಯಾವಾಗ ವಿವಾಹದ ವ್ಯವಸ್ಥೆ ಪ್ರಾರಂಭ ಕಂಡಿತ್ತು ಅನ್ನೋದೆಲ್ಲ ನಮಗೆ ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋದೆಲ್ಲ ಕಷ್ಟ. ಅಂತೂ ಅದು ಈ ದಕ್ಷ ಪ್ರಜಾಪತಿ ಅವನಿಂದ ಈ ಮೈಥುನದ ಮೂಲಕ ಸಂತಾನೋತ್ಪತ್ತಿ ಪ್ರಾರಂಭ ಆಯಿತು ಅಂತ ಏನಿದೆಯಲ್ಲ ಭಾಗವತ ಮೊದಲಾದ ಕಡೆ,
ಅಂತೂ ಆವಾಗಿಂದ ವಿವಾಹದ ವ್ಯವಸ್ಥೆ ಇತ್ತು, ಮೊದಲಿಂದಲೂ ಇತ್ತು ಅದೆಲ್ಲ. ಅದೇನೋ ಕಾಲಕ್ರಮೇಣ ಮನುಷ್ಯರು ಶಿಲಾಯುಗ, ಆದಿಶಿಲಾಯುಗ, ಆಮೇಲೆ ಅದೇ ವಿವಾಹದ ವ್ಯವಸ್ಥೆಯನ್ನು ಸಂಶೋಧನೆ ಮಾಡಿದ್ದು ಅಂತ ಹೀಗೆಲ್ಲ ನಾವು ಭಾವಿಸಬೇಕಾಗಿಲ್ಲ. ವಿವಾಹದ ವ್ಯವಸ್ಥೆ ಸುಭದ್ರವಾಗಿ ಇತ್ತು. ಆದರೂ ಕೆಲವು ಸರಿ ಇಂಥ ಸಂತಾನಗಳು ಆಗ್ತಾ ಇದ್ವು. ಅಂಥ ಸಂತಾನಕ್ಕೆ ಆ ಗುಣದ ಆಧಾರದಿಂದ ಮಾನ್ಯತೆ ಸಿಗ್ತಿತ್ತು ಅಂತ ಇದನ್ನು ನೋಡಿ ತಿಳ್ಕೋಬಹುದು ಅಷ್ಟೆ. ಇನ್ನೊಂದು ಸಾಧ್ಯತೆ ಇದೆ, ಅವಳಿಗೆ ಮದುವೆ ಆಗಿತ್ತು, ತನ್ನ ಗಂಡ ಯಾರು ಅಂತನೂ ಗೊತ್ತು, ಗಂಡನಿದ್ರೆ ಮಗನನ್ನು ಪಡ್ಕೊಂಡಿದ್ಲು. ಆ ಗಂಡನ ಗೋತ್ರವೂ ಗೊತ್ತು. ಆದರೆ ಯಾವುದೋ ಕಾರಣದಿಂದ ಗಂಡ ಹೆಂಡತಿ ನಡುವೆ ವೈಮನಸ್ಸು ಬಂದಿರಬೇಕು. ಆ ಗಂಡನನ್ನ, ಅವನ ಗೋತ್ರವನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಅವಳಿಗೆ ಅಪೇಕ್ಷೆ ಇರಲಿಲ್ಲ, ವೈಮನಸ್ಸು ಕಾರಣದಿಂದ ಅಂತ ಹೇಳುವುದು ಹೆಚ್ಚು ಯೋಗ್ಯ. ದಾಸಿಯಾಗಿ ಬಹುಜನರ ಮನೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಆವಾಗ ಯೌವನದಲ್ಲಿ ನಿನ್ನನ್ನು ಪಡೆದೆ, ನೀನು ಯಾರು ಗೋತ್ರದವನು ನನಗೆ ಗೊತ್ತಿಲ್ಲ ಅಂತ ಅವಳು ಏನು ಹೇಳ್ತಾಳೆ. ಅದು ವಿವಾಹದ ಸಂಬಂಧದಿಂದ ಬಹಿರ್ಭೂತವಾಗಿ ಯಾರಿಂದಾದರೂ ಮಗನನ್ನು ಪಡೆದಿದ್ರು ಕೂಡ ಅದು ಯಾರಿಂದ ಪಡೆದಿದ್ದೀನಿ ಅನ್ನೋದು ಅವಳಿಗೆ ಗೊತ್ತಿರಬೇಕಲ್ಲ. ಯಾರಿಂದ ಪಡೆದಿದ್ದೀನಿ ಇಲ್ಲದೆ ಹೋದ್ರೆ ಇವತ್ತು ಒಬ್ಬನ ಸಂಘ ಮಾಡಿದ್ಲು, ನಾಳೆ ಮತ್ತೊಬ್ಬನ ಸಂಘ ಮಾಡಿದ್ಲು, ಒಂದು ತಿಂಗಳು ಋತುಕಾಲ ಅವಳಿಗೆ, ಆ ಹೆಣ್ಮಗಳಿಗೆ, ಆ ಮಹಿಳೆಗೆ ಈ ತಿಂಗಳಲ್ಲಿ ಒಂದು ಋತುಕಾಲ ಬಂತು. ಈ ದಿವಸ ಒಬ್ಬನ ಜೊತೆ ಸಂಘ ಮಾಡಿದ್ಲು, ನಾಳೆ ಮತ್ತೊಬ್ಬನ ಜೊತೆ ಸಂಘ ಮಾಡಿದ್ಲು, ನಾಡ್ದು ಮತ್ತೊಬ್ಬನ ಜೊತೆ ಸಂಘ ಮಾಡಿದ್ಲು ಅಂತ ಆದಾಗ ಯಾರ ಸಂಘದಿಂದ ಈ ಮಗು ಹುಟ್ಟಿತು ಅಂತ ಗೊತ್ತಾಗದೇ ಇರೋ ಸಾಧ್ಯತೆ ಇದೆ. ಆದ್ರೆ ಹಾಗೆ ಮಾಡೋರು ಯಾರು? ಸಾಮಾನ್ಯವಾಗಿ ವೇಶ್ಯರು ಮಾಡ್ತಾರೆ. ವಿವಾಹ ಸಂಬಂಧದ, ವಿವಾಹ ನಿಯಮದ ಹೊರಗೆ ಕೂಡ ಮಕ್ಕಳನ್ನು ಕೆಲವು ಬಾರಿ ಪಡಿತಿದ್ರು ಅನ್ನೋದು ಹೌದಾದ್ರೂ ಕೂಡ ಅದು ಕೇವಲ ಒಂದು ಸಂತಾನಕ್ಕೆ ಮಾತ್ರ ಸೀಮಿತ ಆಗಿರ್ತಿತ್ತು. ನಿಯೋಗ ಇತ್ಯಾದಿಗಳು ಕೆಲವು ಕಡೆ ಪುರುಷರಿಂದ ನಿಯೋಗ ಮಾಡಿಸ್ತಿದ್ರು, ಕೆಲವು ಕಡೆ ಸ್ತ್ರೀಯರಿಂದ ನಿಯೋಗ ಮಾಡಿಸ್ತಿದ್ರು. ಹೀಗೆಲ್ಲ ಕೆಲವು ವಿಷಯಗಳಿವೆ. ಮಹಾಭಾರತದ ಹಿಂದೆ ಅದನ್ನ ಒಂದಿಷ್ಟು ವಿಷಯಗಳನ್ನ ಹೇಳಿದ್ದೇನೆ. ಇಬ್ರು ಗಂಡ ಹೆಂಡತಿ ಇದ್ದಾರೆ, ಅವ್ರಿಗೆ ಮಕ್ಕಳಾಗಲಿಲ್ಲ. ಆವಾಗ ಆ ಸ್ತ್ರೀಯಲ್ಲಿ ಬೇರೊಬ್ಬ ಪುರುಷನಿಂದ ಮಕ್ಕಳನ್ನು ಪಡೆದ್ರೆ ಅದು ಪುರುಷಕೃತವಾದ ನಿಯೋಗ. ಒಬ್ಬ ಪುರುಷ ಇದ್ದಾನೆ, ಅವನಿಗೆ ಮಗು ಒಂದು ಸಂತಾನ ಬೇಕಾಗಿದೆ, ತನ್ನ ಹೆಂಡತಿಯಿಂದ ಸಾಧ್ಯ ಆಗದೆ ಹೋದಾಗ ಇನ್ನೊಬ್ರು ಯಾರೋ ಹೆಂಗಸಿನ ಮೂಲಕ ಅವನ ಸಂತಾನ ಪಡ್ಕೋತಾನೆ. ಅದೆಲ್ಲ ಮಹಾಭಾರತದಲ್ಲಿ ಕೂಡ ಒಂದು ಬಂದಿದೆ. ಒಬ್ಬ ಗಂಡಸಿದ್ದ, ಒಬ್ಬ ಬ್ರಾಹ್ಮಣ, ಅವನಿಗೆ ಮಕ್ಕಳಿರಲಿಲ್ಲ. ಅವನು ಈ ಸತ್ಯಕಾಮನ ತಾಯಿ, ಅದು ಇಲ್ಲಿ ಬಂದಿರೋ ಸತ್ಯಕಾಮನೋ ಮತ್ತಾರೋ ಗೊತ್ತಿಲ್ಲ, ಅವನ ತಾಯಿ, ಅವನ ತಂದೆ ತಾಯಿ ಹತ್ರ ಬಂದ. ಆ ತಂದೆಗೆ ಹೇಳಿದೆ, ನಿನ್ನ ಹೆಂಡತಿಯನ್ನು ಸ್ವಲ್ಪ ದಿವಸ ಕಳಿಸ್ಕೊಡು, ನಾನೊಂದು ಸಂತಾನ ಪಡ್ಕೊಂಡು ವಾಪಸ್ ತಂದು ಕೊಡ್ತೇನೆ ಅಂತ. ಆಗಲೇ ತಗೊಂಡು ಹೋಗು ಅಂತ ಹೇಳಿದಂತ ಅವನು. ಆದ್ರೆ ಮಗ ಸತ್ಯಕಾಮ ಅದಕ್ಕೆ ಒಪ್ಪಲಿಲ್ಲ. ಹೀಗೆಲ್ಲ ಮಾಡಬಾರ್ದು, ಇದಕ್ಕೊಂದು ನಿರ್ಬಂಧ ಹಾಕ್ಬೇಕು ನಾವು ಅಂತ ಹೇಳಿ ನಿರ್ಬಂಧ ಹಾಕಿದೆ ಅಂತ ಮಹಾಭಾರತ ಕಥೆ ಬರ್ತದೆ. ಅದನ್ನು ನೋಡಿ ವಿವಾಹ ಸಂಬಂಧ ಅನ್ನುವುದೇ ಇರಲಿಲ್ಲ, ತುಂಬಾ ಫ್ರೀ ಆಗಿತ್ತು ಎಲ್ಲಾ ಕಡೆ ಅಂತ ವ್ಯಾಖ್ಯಾನ ಮಾಡೋರಿದ್ದಾರೆ. ಹಾಗಲ್ಲ, ಅವೆಲ್ಲ ಕೆಲವು ಅಪರೂಪದ ಪ್ರಸಂಗಗಳಷ್ಟೇ, ಕೆಲವು ಅಪವಾದದ ಪ್ರಸಂಗಗಳನ್ನು ನಾವು ಹಾಗೆ ಜನರಲೈಸ್ ಮಾಡಬಾರ್ದು. ಅಂತೂ ಪುರುಷರಿಂದ ನಿಯೋಗ ಅಥವಾ ಸ್ತ್ರೀಯಿಂದ ನಿಯೋಗ ಹೀಗೆಲ್ಲ ಇರ್ತಿತ್ತು, ಅಷ್ಟಿರ್ತಿತ್ತೇ ಹೊರತು ಈ ತರ ಇವಳು ನಾನು ಯಾರಿಂದ ಮಗುವನ್ನು ಪಡೆದೆ ಅಂತ ಅನ್ನೋದು ಗೊತ್ತಿಲ್ಲ, ಬಹುಜನರ ಮನೆಯಲ್ಲಿ ಸೇವಾ ಮಾಡ್ತಿದ್ದೆ, ಆದ್ರಿಂದ ನೀನು ಯಾರಿಂದ ಹುಟ್ಟಿದಿ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳುವುದೇನಿದೆ. ಹಾಗೆ ಮಾತಾಡಿದ್ರೆ ಅವಳು ವ್ಯಭಿಚಾರಿಣಿ, ವೇಶ್ಯ ಅಂತ ಆಗಿಬಿಡ್ತಾಳೆ. ಬಹು ಅಹಂ ಚರಂತಿ ಪರಿಚಾರಿಣಿ ಯೌವನೇ ತ್ವಾಂ ಅಲಭೆ ಸಾ ಅಹಮೇತ ನವೇದ ಯದ್ಗೋತ್ರಸ್ತಮಸೀತಿ. ಆಕಸ್ಮಿಕವಾಗಿ ಯಾವನಾದ್ರೂ ಒಬ್ಬನ ಸಂಘ ಮಾಡಿರಬಹುದು, ಅವನಿಗೆ ಒಂದು ಇವಳ ಮೂಲಕ ಸಂತಾನ ಬೇಕಾಗಿರಬಹುದು, ಅಥವಾ ಇವಳಿಗೇನೆ ಅವನ ಮೂಲಕ ಸಂತಾನ ಬೇಕಾಗಿತ್ತು ಅಂತಾದಾಗ ಕೇವಲ ಒಂದು ಬಾರಿ ಸಂಘ ಮಾಡಿರ್ತಾರೆ. ಆದ್ರಿಂದ ಹಾಗೆ ಒಂದು ತಿಂಗಳಲ್ಲೇ ಒಂದಾದ್ಮೇಲೆ ಒಂದು ಅನೇಕ ಬಾರಿ ಸಂಘ ಮಾಡಿದ್ರೆ ಯಾರಿಂದ ಮಗು ಹುಟ್ಟಿತು ಅನ್ನೋದು ಗೊತ್ತಾಗದೇ ಇರೋ ಸಾಧ್ಯತೆ ಇದೆ. ಅಂಥ ಸ್ವಭಾವಕ್ಕೆ ಸೇರಿದೆ ಹೆಂಗಸು ಈಕೆ ಅಂತ ಹೇಳಲಿಕ್ಕೆ ನನಗೆ ಸಮಾಧಾನ ಆಗೋದಿಲ್ಲ. ಆದ್ರಿಂದ ನನ್ನ ದೃಷ್ಟಿಯಲ್ಲಿ, ಇದನ್ನ ನೀವು ಬೇರೆಯವ್ರು ಒಪ್ತಾರೋ ಬಿಡ್ತಾರೋ ವಿಷಯ ಬೇರೆ, ಅವಳಿಗೆ ಮದುವೆನೂ ಆಗಿತ್ತು, ಬೇರೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದು ಹೌದು, ಅದರಲ್ಲಿ ಯಾರೋ ಒಬ್ಬನನ್ನ ಮದುವೆ ಮಾಡ್ಕೊಂಡಿದ್ದು. ಆದ್ರೆ ಭಿನ್ನಾಭಿಪ್ರಾಯದ ಕಾರಣದಿಂದ ಅವನು ಇವಳನ್ನು ಪರಿತ್ಯಾಗ ಮಾಡಿದ್ದ,
ಅಥವಾ ಇವಳೇ ಅವನನ್ನು ಪರಿತ್ಯಾಗ ಮಾಡಿದ್ದಿರಬಹುದು. ಯಾಕೆಂದ್ರೆ ಅವಳಿಗೆ ಪರಿಚಾರಿಕೆ ಆದ್ರಿಂದ ಸಾಮಾಜಿಕವಾದ ಸ್ಟೇಟಸ್ ಇರಲಿಲ್ಲ. ಮತ್ತೆ ಹೀಗಾಗಿ ನನ್ನ ಪರಿತ್ಯಾಗ ಮಾಡಿದೆ ಅಂತ ಕೇಳುವ ಧೈರ್ಯ ಇರಲಿಲ್ಲ. ಹಿಂಗೆಲ್ಲ ಕಾಣಿಸ್ತದ ನೋಡಿದ್ರೆ, ಅನೇಕ ಜನರ ಮನೆಯಲ್ಲಿ ಕೆಲಸ ಮಾಡ್ತಿದ್ದರಿಂದ. ಅಂತೂ ಈಗೊಬ್ಬ ಮಗ ಹುಟ್ಟಿದ್ದ. ತಂದೆ ಗೋತ್ರವೂ ಗೊತ್ತಿತ್ತು. ಆದ್ರೆ ಆತ ನನ್ನ ಹೀಗೆ ದುರುಪಯೋಗ ಮಾಡ್ಕೊಂಡಲ್ಲ, ಮುಂದೆ ನನ್ನ ಮಗನ ಜವಾಬ್ದಾರಿ ಏನು ಹೊರಲಿಲ್ವಲ್ಲ ಅಂತ ಅವಳಿಗೊಂದು ಅಸಮಾಧಾನ ಇತ್ತು. ಆದ್ರಿಂದ ಗೋತ್ರ ಬಗ್ಗೆನೇ ಅವಳಿಗೆ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಿರ್ಲಿಲ್ಲ ಅಂತ ಹೀಗೆ ನನಗೆ ಕಾಣಿಸ್ತದೆ. ಇವೆಲ್ಲ ನಾವು ಕುತ್ಕೊಂಡು ಊಹೆ ಮಾಡಿದ್ದಷ್ಟೇ. ಅಂತೂ ಅವಳು ತುಂಬಾ ಫ್ರೀಯಾಗಿ ಹೇಗ್ ಬೇಕಾದ್ರೂ ಅವಳಿದ್ದಳು. ಒಂದಾದ್ಮೇಲೆ ಒಂದು ಯಾರ ಜೊತೆ ಆದ್ರೂ ಸಂಘ ಮಾಡ್ತಿದ್ಲು ಒಂದೇ ತಿಂಗಳಲ್ಲಿ. ಆಗಿನ ಕಾಲದ ಜನ ಎಲ್ಲರೂ ಹಾಗೆ ಇದ್ರು ಅಂತ ಭಾವಿಸೋದು ಸರಿಯಲ್ಲ. ಇದು ಆ ಸತ್ಯಕಾಮ ಜಾಬಾಲ ಅನ್ನುವ ಗುರುವಿನ ಉಪಾಖ್ಯಾನ. ಈಗ ನಾವು ನೋಡಿದ್ವಿ. ಸತ್ಯಕಾಮ ಜಾಬಾಲ ಅಂತ ಗುರು, ಅವನ ಶಿಷ್ಯ ಉಪಕೋಸಲ ಅಂತ ಅಧ್ಯಯನ ಮಾಡ್ತಿದ್ದ. 12 ವರ್ಷ ಅಧ್ಯಯನ ಮಾಡಿದ, ಗುರುವಿನ ಸೇವಾ ಮಾಡಿದ, ಅಗ್ನಿಯ ಸೇವಾ ಮಾಡಿದ. ಆದರೆ ಅವರು ಬ್ರಹ್ಮಜ್ಞಾನ ಕೊಡಲಿಲ್ಲ ಅವನಿಗೆ. ಎಲ್ಲಾ ಶಿಷ್ಯರು ಉಪದೇಶ ಪಡ್ಕೊಂಡ್ರು, ಮಂಗಳ ಮುಗಿಸಿ ತಮ್ಮ ಮನೆಗೆ ಹೋದ್ರು. ಇವನಿಗೆ ಮಾತ್ರ ಅವಕಾಶ ಸಿಗಲೇ ಇಲ್ಲ. ಸತ್ಯಕಾಮನ ಪತ್ನಿ ಉಪಕೋಸಲನ ಬಗ್ಗೆ ಒಂದು ಪ್ರೀತಿಯ ಅನುಕಂಪದಿಂದ ಗಂಡನಿಗೆ ಹೇಳಿದ್ರು, ಅವನಿಗೊಂದಿಷ್ಟು ಜ್ಞಾನೋಪದೇಶ ಮಾಡ್ರಿ ಅಂತ. ಆದ್ರೆ ಇವನ್ ಮಾತ್ರ ಅದನ್ನು ಗಣನೆ ತಗೊಳ್ಳೇ ಇಲ್ಲ. ಗುರು ಎಲ್ಲೋ ಪ್ರವಾಸಕ್ಕೆ ಹೊರಟೋದ. ಆ ಉಪಕೋಸಲನಿಗೆ ದುಃಖ ಆಯ್ತು. ಸಹ ವ್ಯಾಧಿನ ಅನಶಿತುಂ ದಧ್ರೆ ಅಂತಿದೆ ನೋಡಿ ಅಲ್ಲಿ ಮುಂದೆ. ಅಗ್ನಿಗಳಿಂದ ಮುಖ್ಯ ಪ್ರಾಣ ಮತ್ತು ಪರಬ್ರಹ್ಮನ ಉಪದೇಶ ಅಂತಿದೆಲ್ಲ. ಅಂತೂ ಅವನು ಅನಾರೋಗ್ಯದಿಂದ ಉಪವಾಸ ಮಾಡಿಬಿಡ್ಬೇಕು ಅಂತ ಅಪೇಕ್ಷೆ ಪಟ್ಟನಂತ. ಆವಾಗ ಅವಳು ಹೆಂಡತಿ ಹೇಳಿದ್ದು, ನೋಡು ಬ್ರಹ್ಮಚಾರಿಯೇ, ಊಟ ಮಾಡು, ಉಪವಾಸ ಮಾಡಬೇಡ ಅಂತ. ಅದಕ್ಕೆ ಅವನು ಹೇಳ್ದ, ನನಗೆ ವಿದ್ಯೆ ಪಡ್ಕೋಬೇಕು ಅಂತಿತ್ತು, ಅದು ಅಪೇಕ್ಷೆ ಈಡೇರಲಿಲ್ಲ, ಅದರಿಂದ ನನಗೆ ದುಃಖ ಆಗಿದೆ, ಊಟ ಮಾಡೋದಿಲ್ಲ ಅಂತಂದ. ಆವಾಗ ತಮ್ಮ ಅಗ್ನಯ ಸಮೂದಿರೆ, ಅಗ್ನಿಗಳು ಪರಸ್ಪರ ಮಾತಾಡಿದಂತೆ. ಈ ಬ್ರಹ್ಮಚಾರಿ ತಪಸ್ಸು ಮಾಡಿದ್ದಾನೆ, ನಮ್ಮನ್ನು ಚೆನ್ನಾಗಿ ಸೇವಾ ಮಾಡಿದ್ದಾನೆ, ನಾವು ಅವನಿಗೆ ಒಂದಿಷ್ಟು ಉಪದೇಶ ಮಾಡೋಣ. ಹಂತಾಸ್ಮಿ ಪ್ರಬ್ರವಾಮ ಅಂತ ಉಪದೇಶ ಮಾಡಿ ಅವನಿಗೆ ತತ್ವವನ್ನು ಉಪದೇಶ ಮಾಡಿದರು. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ. ಬಲದೇವತೆಯಾದ ಮುಖ್ಯ ಪ್ರಾಣ ಅವನು ಅಪರ ಬ್ರಹ್ಮ. ಇನ್ನು ಪರಬ್ರಹ್ಮ ಅಂದ್ರೆ ಯಾರು? ಸ್ವಯಂ ಪರಮಾತ್ಮ. ಕ ಅಂದ್ರೆ ಸುಖ ಸ್ವರೂಪನಾದ, ಬಲ ಆನಂದ ಸ್ವರೂಪನಾದ ಪರಮಾತ್ಮನೇ ಪರಬ್ರಹ್ಮ. ಬಲದೇವತೆಯಾದ ಮುಖ್ಯ ಪ್ರಾಣ ಅಪರಂ ಬ್ರಹ್ಮ ಅಂತ ಹೀಗೆಲ್ಲ ಒಂದು ಉಪದೇಶ ಮಾಡಿದ. ಅಲ್ಲಿ ಪ್ರಾಣೋ ಬ್ರಹ್ಮ ಅಂದ್ರೆ ಬಲರೂಪಂ ಬ್ರಹ್ಮ ಇತ್ಯಾದಿ ಭಾಷ್ಯ ಇದೆ. ಈ ಗಾರ್ಹಪತ್ಯ, ದಕ್ಷಿಣಾಗ್ನಿ ಮತ್ತೆ ಆಹವನಿ ಅಂತ 3 ಅಗ್ನಿಗಳಿರ್ತಾವೆ ಪ್ರಧಾನವಾಗಿ. ಆ ಥರದ ಅಗ್ನಿಗಳದೆಲ್ಲ ಉಪದೇಶ ಇದೆ. ಅಲ್ಲಿ ಗಾರ್ಹಪತ್ಯಾಗ್ನಿ ಮುಂದೆ ಉಪದೇಶ ಮಾಡಿದ. ಅಥಃ ಏನಂ ಗಾರ್ಹಪತ್ಯ ಅನುಶಾಸ ಪೃಥ್ವೀ ಅಗ್ನಿ ಅನ್ನಮ ಆದಿತ್ಯ ಇತಿ ಸಯೇಷ ಆದಿತ್ಯ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸಯೇವಾಹಮಸ್ಮಿ. ಈ ಪರಮಾತ್ಮನ ಬಗ್ಗೆ ಅವನು ಈ ಥರ ಉಪದೇಶ ಮಾಡಿದ. ಆದಿತ್ಯ ಪುರುಷೋ ದೃಶ್ಯತೆ, ಆದಿತ್ಯನಲ್ಲಿ ಈ ಭಗವಂತ ಇದ್ದಾನೆ. ಜಗತ್ತಿಗೆ ಅವನ ಕಾರಣ ಭಗವಂತ. ಆದಿತ್ಯ ನಾಮಕನಾಗಿ ಆದಿತ್ಯನಲ್ಲಿದ್ದಾನೆ. ಸೋಹಮಸ್ಮಿ ಸಯೇವಾಹಮಸ್ಮಿ, ಅವನು ಅಂತರ್ಯಾಮಿಯಾದ ಭಗವಂತ. ಅಹೇಯ, ಅವನ ಅಹಂ ಅಂತ ಯಾಕೆ ಕರೀತಾರೆ ಅಂದ್ರೆ ಅಹೇಯನಾದ್ರಿಂದ, ಯಾರು ಕೂಡ ಆತನನ್ನು ಬಿಟ್ಟಿರುವುದು ಸಾಧ್ಯ ಇಲ್ಲ ಆದ್ರಿಂದ ಅಂತ ಹೀಗೆ ಅದರದ್ದು ಉಪದೇಶ ಮಾಡಿದ ಅಂತ ವಾಕ್ಯ ಇರೋದು. ಇದೇ ಆದಿತ್ಯ ವಿಷ್ಣುರಿತ್ಯುಕ್ತಂ ಸಯೇಷ ಆದಿತ್ಯ ಪುರುಷ ಸೋಹಮಸ್ಮಿ ಸಯೇವಾಹಮಸ್ಮಿ ಇತ್ಯಾದಿನ ಅಂತ ಆಚಾರ್ಯರು ಭಾಷ್ಯದಲ್ಲಿ ವಾಕ್ಯವನ್ನು ಪ್ರಾರಂಭಿಸಿರೋರು. ಇತ್ಯಾದಿನ ಈ ವಾಕ್ಯದಿಂದ ಅಗ್ನಿನಾಮೇವ ಆದಿತ್ಯಸ್ಥತ್ವ ಉಚ್ಯತೆ. ಆ ವಾಕ್ಯ ನೋಡಿದ್ರೆ ಆ ಅಗ್ನಿಗಳೇ ಆದಿತ್ಯನಲ್ಲಿ ಇದ್ದಾರೆ ಅಂತ ಹೀಗೆ ಕಾಣಿಸ್ತದೆ. ಅದ್ರ ಬಗ್ಗೆ ಈ ಅಧಿಕರಣ ಹೊರಟಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.